ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣಾರ್ಥಿ. ಈಗ ನಾನೊಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವೀಡಿಯೋ ಅಂದ್ಕೊಂಡ್ರೆ, ಗೋಧಿ ಹಿಟ್ಟಿನ ಹಲವು ಜೊತೆಗೆ ಬಂದಿದ್ದೀನಿ. ಹಲ್ವಾ ಅಂತ ಬೇಕಾದ್ರೂ ಅನ್ಬೋದು, ಕೇಸರಿ ಬಾತು ಅನ್ಬೋದು, ದೊಂಬರಟ್ಟು ಅಂತ ಬೇಕಾದ್ರೂ ಹೇಳ್ಬೋದು. ಅದ್ಭುತವಾಗಿ ಬರುತ್ತೆ ನೋಡಿ. ಈಗ ಏನೇನು ತೊಗೊಂಡಿದ್ದೀನಿ ಮಾಡೋಕ್ಕೆ ನೋಡಿ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು, ಒಂದು ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಆರ್ಗ್ಯಾನಿಕ್ ಬೆಲ್ಲ, ಇದು ಕಾಫಿ ಟೀಗೆ ಹಾಕೋಂಥ ಬೆಲ್ಲ. ಈಗ ನೋಡಿ, ಒಂದು 20 ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಹುರ್ಕೋಬೇಕು ಅವೆಲ್ಲನೂ ನೋಡಿ. ಒಣಶುಂಠಿ, ಏಲಕ್ಕಿ ಮತ್ತು ಸಕ್ಕರೆ ಎಲ್ಲ ಹಾಕಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಏಲಕ್ಕಿ ಪುಡಿನ. ಇದು ತುಪ್ಪ ಬೇಕಲ್ಲ ಗೋಡಂಬಿ ಕರಿಯೋಕ್ಕೆ, ಹಸಿಟ್ಟು ಹುರ್ಕೊಳ್ಳೋಕ್ಕೆಲ್ಲ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿಯಾಗಿದ್ದಕ್ಕೆ ಈ ಗೋಧಿ ಹಿಟ್ಟ ಹಾಕ್ಕೊಂಡು ಸಣ್ಣ ಉರಿಲಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಸಿಮ್ಮಲ್ಲೇ ಇಡಬೇಕು. ಚೆನ್ನಾಗಿ ರೋಸ್ಟ್ ಆಗಂಗೆ ಹುರ್ಕೋಬೇಕು. ತುಂಬ ಚೆನ್ನಾಗಿ ಕೈ ಬಿಡ್ದಂಗೆ, ಉರಿ ಜೋರು ಮಾಡ್ದಂಗೆ ಸಣ್ಣ ಉರಿಲಿ ರೋಸ್ಟ್ ಮಾಡ್ತಾ ಇರಬೇಕು. ಚೆನ್ನಾಗಿ ಪರಿಮಳ ಬರುತ್ತೆ, ಘಮ ಘಮ ಅಂತ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋತಾ ಇರಿ. ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಕೈ ಬಿಟ್ಟರೆ ಸೀಯುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಒಂದು ಬೋಲ್ ತಗೊಂಡು ಬೋಲ್ಗೆ ಬೆಲ್ಲ ಹಾಕಿದ್ದೀನಿ. ಈಗ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತೀನಿ. ಅದರಲ್ಲೇ 2 ಬೋಲ್ ನೀರು ಹಾಕ್ತೀನಿ. 2 ಬೋಲ್ ನೀರು ಹಾಕಿ ನಾನು ಮಾಡಿದೆ, ಅದು ಸಾಕಾಗಿಲ್ಲ. 4 ಬೋಲ್ ನೀರು ತೊಗೋತು. ನೀವು ಹಾಗೆ ನೋಡ್ಕೊಂಡು ಹಾಕಿ. ಹಸಿಟ್ಟು ಚೆನ್ನಾಗಿ ಡ್ರೈ ಮಾಡಿರ್ತೀವಲ್ಲ, ಸ್ವಲ್ಪ ತೆಳ್ಳಗಾದರೂ ಏನು ತಲೆ ಕೆಡಿಸ್ಕೋಬೇಡಿ ನೀವು. ಅದು ಸರಿ ಹೋಗುತ್ತೆ. ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಬರುತ್ತೆ. ತುಂಬ ಗಟ್ಟಿ ಆದರೆ ಅದು ತಿನ್ನೋಕ್ಕೂ ಒಂಥರ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ 4 ಬೋಲ್ ನೀರು ಹಾಕ್ಕೊಳ್ಳಿ. 1 ಬೋಲ್ ಹಸಿಟ್ಟಿಗೆ 4 ಬೋಲ್ ನೀರು ಹಾಕೋಬೇಕು. ನಾನು ಮತ್ತೆ 2 ಬೋಲ್ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡೆ, ಗಟ್ಟಿಯಾಗ್ಬಿಟ್ಟು. ಈಗ ನೋಡಿ, ಹುರಿದಾಯಿತು. ಇದು ಸ್ವಲ್ಪ ಈಗೊಂದು 80% ಹುರಿದಾಗಿದೆ. ಇದು ಇನ್ನೊಂದು 20% ಇದೆ. ತುಪ್ಪದಲ್ಲಿ ಹುರ್ಕೊಳ್ಳೋಣ ಆಮೇಲೆ. ಈಗ ನೋಡಿ, ಅದೇ ಬೋಲ್ಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಅದೇ ಪ್ಯಾನ್ಗೆ ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. ಈಗ ನೋಡಿ, ಇದನ್ನೂ ಅಷ್ಟೇ ಕೈ ಬಿಡ್ದಂಗೆ ಸಣ್ಣ ಉರಿನಲ್ಲೇ ರೋಸ್ಟ್ ಮಾಡ್ಕೋಬೇಕು. ಗೋಡಂಬಿ ದ್ರಾಕ್ಷಿನ ಸೀಸ್ಬೇಡಿ, ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಅಡುಗೆ ಆದ್ರೂ ಸೀದ್ರೆ ಟೇಸ್ಟ್ ಇರೋಲ್ಲ. ಅದು ಮಾಡುವಾಗ ಇಂಟ್ರೆಸ್ಟಾಗಿ ಮಾಡಬೇಕು. ನೋಡಿ, ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬೋಲ್ಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೆಲ್ಲ ತೆಗೆದು ಎತ್ತಿಟ್ಬಿಟ್ಟು, ಈಗ ಪ್ಯಾನಲ್ಲೇ ಇನ್ನೂ ಸ್ವಲ್ಪ ತುಪ್ಪ ಇದೆ. ಇನ್ನೂ ಒಂದು 2 ಸ್ಪೂನಷ್ಟು ತುಪ್ಪ ಇದೆ. ಆ ತುಪ್ಪದೊಳಗೇ ಈ ಗೋಧಿ ಹಿಟ್ಟು ಹಾಕ್ಕೊಂಡು ಹುರ್ಕೋತೀನಿ. ಮತ್ತೆ ಇದು ಹುರಿದಾಗ ಎಷ್ಟು ಪರಿಮಳ ಬರುತ್ತೆ, ತುಪ್ಪದ ಪರಿಮಳ. ಎಷ್ಟು ಹಸಿಟ್ಟು ಹುರಿದಿರ್ತೀವಲ್ಲ, ಅದ್ರ ರೋಸ್ಟ್ ಆದಮೇಲೆ ಅದ್ರ ಟೇಸ್ಟೇ ಒಂಥರ ಇರ್ತದೆ, ಅದ್ರ ಗಮನವೇ ಒಂಥರ ಇರ್ತದೆ. ಈಗ ನೋಡಿ, ಇದೇ ಥರ ಹುರಿತಾ ಇದ್ದರೆ ಅದು ಗೂಡಾಗಿ ಮುದ್ದೆ ಅಂಟಂಗೆ ಬರುತ್ತೆ. ಅದು ತುಪ್ಪದಲ್ಲಿ ಹುರಿತೀವಲ್ವ, ಅದು ಹುರಿತಾ ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಹಸಿಟ್ಟು. ನೋಡ್ಕೊಳ್ಳಿ, ಹಂಗೆ ಕೈ ಬಿಡ್ದಂಗೆ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಚೇಂಜ್ ಆಗ್ತಾ ಬರ್ತಾಯಿದೆ ನೋಡಿ. ಎಷ್ಟು ಚೇಂಜ್ ಆಯಿತು, ಬ್ರೌನ್ ಕಲರು. ಪರಿಮಳ ಘಮ ಅಂತ ಬರ್ತಾಯಿದೆ. ಈಗ ಇದು ಆಲ್ಮೋಸ್ಟು ಆದಂಗೆ ಇದು ರೋಸ್ಟ್ ಮಾಡಿರೋದು. ಕೈ ಬಿಡ್ದಂಗೆ ಸೀಸದಿದಂಗೆ ಉರಿಬೇಕು. ನೀವು ಒಂದು 2 ನಿಮಿಷ ಕೈ ಬಿಟ್ಟು ಆ ಕಡೆ ಈ ಕಡೆ ಕದಲಿದ್ರೂ ಅದು ಸೀಕೊಂಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ ಆವಾಗ. ಈಗ ನೋಡಿ, ಬೆಲ್ಲ ಕರಗಿಸ್ಕೊಂಡಿದ್ನೆಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಅವಶ್ಯಕತೆ ಇಲ್ಲ. ಇದು ಕಾಫಿ ಟೀಗೆಲ್ಲ ಹಾಕೋದು. ಹಾಗೇ ಹಾಕೋತೀನಿ ನೋಡಿ. ನೀರು ಹಾಗೆ ಹುಯ್ಕೊಂಡು ತಿರ್ಗಿದ್ರು ಗಂಟಾಗಲ್ಲ, ಏನಿಲ್ಲ. ಹಸಿಟ್ಟು ನೈಸ್ಕದಲ್ಲಪ್ಪ, ಗಂಟಾಗುತ್ತೆ ಅನ್ಕೋಬೋದು ನೀವು. ಗಂಟಾಗಲ್ಲ ಅದು. ಈಗ ನೋಡಿ, ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಅದೆಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನೋಡಿ ನೀವೇ. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಹಬ್ಬ ಹುಣ್ಣಿಮೆಗಳಲ್ಲಿ ಈ ದೇವಿಗೆ ನೈವೇದ್ಯ ಮಾಡಬೇಕಾದ್ರೆ, ಈಗ ಸತ್ಯನಾರಾಯಣ ಪೂಜೆನೇ ಆಗಲಿ, ಒಂದು ಗಣಪತಿ ಹೋಮನೆಯಲ್ಲಿ, ಒಂದು ಗಣಪತಿ ಪೂಜೆನೇ ಆಗಲಿ, ವರಮಹಾಲಕ್ಷ್ಮಿನೇ ಆಗಲಿ, ಯಾವುದೇ ಆಗಲಿ, ಒಂದು ವ್ರತನೇ ಆಗಲಿ, ಒಂದು ಮಾಡಬೇಕಾದ್ರೆ, ಒಂದು ಉಪವಾಸ ವ್ರತ ಮಾಡಬೇಕಾದ್ರೆ ಈ ಥರ ಗೋಧಿ ಹಿಟ್ಟಿನಲ್ಲಿ ಮಾಡಿಟ್ಟರೆ ತುಂಬ ಶ್ರೇಷ್ಠ. ಇದು ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡಿ. ಈಗ ಇನ್ನೇನು ವರಮಹಾಲಕ್ಷ್ಮಿ ಬರುತ್ತೆ, ಗೌರಿ ಗಣಪತಿ ಹಬ್ಬ ಬರುತ್ತೆ, ಎಲ್ಲ ಬರುತ್ತೆ ಹಬ್ಬಗಳು. ಪ್ರತಿ ಮಂಗಳ ಗೌರಿ ಬರುತ್ತೆ. ಅಂಥಕ್ಕೆಲ್ಲ ಮಾಡಿ ಗೋಧಿ ಹಿಟ್ಟಲ್ಲಿ ಇಟ್ಟರೆ ತುಂಬ ಶ್ರೇಷ್ಠವಾದದ್ದು, ತುಂಬ ಒಳ್ಳೆಯದು. ಅದು ಇದು ಮನೆಯಲ್ಲಿ ಮಾಡಿ ನೈವೇದ್ಯ ಕೊಟ್ಟರೆ
ಈಗ ನೋಡಿ ಎಷ್ಟು ಚೆನ್ನಾಗಿ ಬಾಣಲಿ ಬಿಟ್ಟು ಬರ್ತಾಯಿದೆ, ಅದು ತಿರುಗಿಸ್ತಾ ಇದ್ರೆ ನೋಡಿ ಈ ಥರ ಬರಬೇಕು. ಈ ಥರ ಬಾಣಲಿಗೆ ಅಂಟಬಾರ್ದು. ಈ ಥರ ಬಂದರೆ ತುಂಬ ಚೆನ್ನಾಗಿ ಹಸಿಟ್ಟು ಚೆನ್ನಾಗಿ ರೋಸ್ಟ್ ಆಗಿರೋದಕ್ಕೆ ಹಿಂಗೆ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಹಿಂಗೆ ಬರೋಕ್ಕೆ ಹಿಂಗೆ. ಈಗ ಇದಕ್ಕೆಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಬೇಕಲ್ಲ, ಎಲ್ಲ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಮತ್ತೆ ನೋಡಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ಮೇಲೆ ಮತ್ತೆ ತುಪ್ಪ ಹಾಕ್ಕೊಳ್ಳೋಣ. ಅದಕ್ಕೆ ತುಪ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ತುಪ್ಪ ಜಾಸ್ತಿ ಹಾಕೋಬೋದು, ಬೇಡ ನಮಗೆ ಸ್ವಲ್ಪ ಕಡಿಮೆನೇ ಇರಲಿ ಅಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು. ತುಪ್ಪ ನಿಮಗೆ ಇನ್ನೂ ತುಂಬ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನೋಡಿ ಅದು ಗಟ್ಟಿಯಾಗಿತ್ತು. ಈಗ ತಿರ್ಗಾ 2 ಬೋಲು ನೀರು ಕುದಿಸಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನೀರು ಕುದಿಸಿ ಹಾಕ್ಕೊಂಡು ತಿರ್ಗಾ ಇದನ್ನು ತೆಳ್ಳಗೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಅದು ಎಷ್ಟು ಗಟ್ಟಿ ಇತ್ತು ನೋಡಿ. 2 ಬೋಲ್ ನೀರು ಸಾಕಾಗಿಲ್ಲ ಅದಕ್ಕೆ. ತಿರ್ಗಾ 2 ಬೋಲ್ನ ನೀರು ಕುದಿಸ್ಕೊಂಡು ಹಾಕ್ಕೊಂಡೆ ನಾನು. ಇದಕ್ಕೆ ಇನ್ನೊಂದು 2 ಸ್ಪೂನು ಬೆಲ್ಲ ಹಾಕ್ಬಿಟ್ಟು ನೀರು ಕುದಿಸ್ಕೊಂಡಿದ್ದೀನಿ. ನಿಮ್ಗೆ ತೋರಿಸ್ಲಿಲ್ಲ, ನೀವು ಅಷ್ಟೇ 4 ಬೋಲ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ ಸರ್ವ್ ಮಾಡ್ತೀನಿ. ಈಗ ತುಂಬ ಚೆನ್ನಾಗಿ ಬಂದಿದೆ. ಬಟ್ಲಿಗೆ ತುಂಬ ಇಟ್ಕೊಂಡು ದೇವ್ರ ನೈವೇದ್ಯಕ್ಕೆ ಕೊಡಬೇಕು, ಅದನ್ನೇ ನೈವೇದ್ಯಕ್ಕೆ ಕೊಡೋಣ. ಸರ್ವ್ ಮಾಡಿಬಿಟ್ಟು ನೈವೇದ್ಯಕ್ಕೆ ಕೊಟ್ಬಿಡ್ತೀನಿ. ದಯವಿಟ್ಟು ತುಂಬ ಜನ ನೋಡ್ತೀರಾ, ನಿಮಗೇನು ಸಬ್ಸ್ಕ್ರೈಬ್ ಆಗೋಕ್ಕೆ ಚಾರ್ಜ್ ಬರಲ್ದ. ನನ್ನ ಹೊಸಬ್ರೆಲ್ಲ ನೋಡ್ತಾ ಇರೋರು ನಾನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ಸಪೋರ್ಟ್ ಮಾಡೋದು ಮರಿಬೇಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆ ತುಂಬ ತುಂಬ ಥ್ಯಾಂಕ್ಸು. ನಿಮ್ಗೆ ಯಾವ ವಿಡಿಯೋ ಬೇಕು, ಯಾವ ಇದು ಬೇಕು ಕಮೆಂಟ್ ಹಾಕಿ, ನನಗೆ ನಾನು ಮಾಡಿ ಹಾಕ್ತೀನಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು.